ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ಸೋಂಕಿಗೆ ತಮಿಳು ಹಿರಿಯ ನಟ ಬಲಿ. ತಮಿಳು ಸೂಪರ್ ಸ್ಟಾರ್ ವಿಜಯಕಾಂತ್ ನಿಧನ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಗಣ್ಯರಿಂದ ಕಂಬನಿ. ಬೆಂಗಳೂರಿನ ನೆಫ್ರೋ ಯೂರಾಲಜಿ ಸಂಸ್ಥೆಯ ವಿರುದ್ಧ ಮತ್ತೊಂದು ಕೇಸ್. ಕಿಡ್ನಿ ಕಸಿ ಬಳಿಕ ಇನ್ಫೆಕ್ಷನ್ ಆಗಿ ವ್ಯಕ್ತಿಯೋರ್ವ ಸಾವು. ವೈದ್ಯರ ನಿರ್ಲಕ್ಷ್ಯಕ್ಕೆ ಚಂದ್ರಮೋಹನ್ ಮೃತಪಟ್ಟಿದ್ದಾಗಿ ಕುಟುಂಬಸ್ಥರ ಆರೋಪ. ದೂರು ದಾಖಲು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದ್ದ ಕಾರಿಗೆ ಲಾರಿ ಡಿಕ್ಕಿ. ತುಮಕೂರಿನ ಖ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕಾರಿನ ಮುಂಭಾಗ ಜಖಂ. ಅದೃಷ್ಟವಶಾತ್ ಪ್ರಾಣಾಪಾಯ ಇಲ್ಲ. ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ಸಮುದಾಯಗಳ ವಿರೋಧ. ಒಕ್ಕಲಿಗ ಲಿಂಗಾಯತ ಆಕ್ಷೇಪವೇ ಸರ್ಕಾರಕ್ಕೆ ಹೊಸ ಅಸ್ತ್ರ. ಸಂಪುಟದಲ್ಲಿ ಚರ್ಚೆ ನಡೆಸಿ ವೈಜ್ಞಾನಿಕವಾಗಿ ಮತ್ತೆ ಜಾತಿ ಗಣತಿ ಮಾಡುತ್ತಾ ಸರ್ಕಾರ? ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಕಿಡಿ. ಮೀಟಿಂಗ್ನಲ್ಲಿ ಬಸನಗೌಡ ವಿರುದ್ಧ ಸುಪಾರಿ ಕಿಲ್ಲರ್ ಪದ ಬಳಕೆ. ಶಿಸ್ತು ಕ್ರಮ ಆಗಬೇಕೆಂದು ಹಲವರ ಆಗ್ರಹ. ನಿನ್ನೆ ಪ್ರತಿಭಟನೆ ವೇಳೆ ಹಲವೆಡೆ ಗಲಾಟೆ. ಬ್ಯಾನರ್ ಹರಿದು ಆಕ್ರೋಶ. ತಡರಾತ್ರಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ. 14 ದಿನ ನ್ಯಾಯಾಂಗ ಬಂಧನಕ್ಕೆ. ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ. ಬಸ್ಗಳ ಮೇಲೂ ಕಲ್ಲು ತೂರಾಟ. ನಾರಾಯಣಗೌಡ ವಿರುದ್ಧ 2 ಕಡೆಯಲ್ಲಿ ಎಫ್ಐಆರ್. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದಾಂಧಲೆ ಮಾಡಿದವರ ವಿರುದ್ಧ ಕೇಸ್. ಕನ್ನಡ ನಾಮಫಲಕ ಇಲ್ಲದಿದ್ರೆ ವದಿತೀವಿ, ಕಿತ್ತು ಹಾಕ್ತೀವಿ. ಮಾಲ್ ಆಫ್ ಏಷ್ಯಾದವನು ಏನ್ ಕೊಟ್ಟ? ಕನ್ನಡ ನಾಮಫಲಕ ಹಾಕದವರಿಗೆ ರಕ್ಷಣೆ ಕೊಡ್ತೀರಾ? ಬಂಧನದ ಬಳಿಕ ಸರ್ಕಾರದ ವಿರುದ್ಧ ನಾರಾಯಣಗೌಡ ಆಕ್ರೋಶ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಕರೆ ನೀಡಿರುವ ನಾರಾಯಣಗೌಡ. ಕಾವೇರಿ ನಿವಾಸಕ್ಕೆ ಭದ್ರತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 2 ರಾಜ್ಯ ಮೀಸಲು ಪಡೆ, 1 ನಗರ ಸಶಸ್ತ್ರ ಪಡೆ, 20 ಭದ್ರತಾ ಸಿಬ್ಬಂದಿ ನಿಯೋಜನೆ. ನಿನ್ನೆ ಪ್ರತಿಭಟನೆ ವೇಳೆ ಅಹಿತಕರ ಘಟನೆ. ಪ್ರತಿಭಟನೆ ಬಗ್ಗೆ ಪೊಲೀಸರಿಗೆ ಇರಲಿಲ್ವಾ ಇಂಟೆಲಿಜೆನ್ಸ್ ಮಾಹಿತಿ? ಪೂರ್ವ ತಯಾರಿ ಇಲ್ಲದೆ ಬಂದೋಬಸ್ತ್ ಸಂಪೂರ್ಣ ಫೇಲ್. ಹತ್ತನೇ ತರಗತಿಗೆ ನಮ್ಮಪ್ಪ ನನಗೆ ಮದುವೆ ಮಾಡಿದ್ರು. ನಾನೇನ್ ಜಾಸ್ತಿ ಕಲ್ತವಳಲ್ಲ, ಓದಿದವಳಲ್ಲ. ಬಾಲ್ಯ ವಿವಾಹದ ತಮ್ಮ ಮದುವೆ ಸ್ಟೋರಿ ಬಹಿರಂಗ ಮಾಡಿದ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹುಟ್ಟಿದ್ದು ಹೆಣ್ಣು ಅಂತ ತಿಳಿದ ತಕ್ಷಣ ಬೀದಿಗೆ ಬಿಟ್ರು. ಕವರ್ನಲ್ಲಿ ಸುತ್ತಿ ಮೋರಿ ಪಕ್ಕ ಎಸೆದು ಹೋದ ಪಾಪಿಗಳು. ಆನೇಕಲ್ ಬಳಿ ನವಜಾತ ಹೆಣ್ಣು ಶಿಶು ಪತ್ತೆ. ಚಿತ್ರದುರ್ಗದ ಬೀರಾವರದಲ್ಲಿ ಬಿಸಿಯೂಟ ಸೇವಿಸಿ ಸರ್ಕಾರಿ ಶಾಲಾ ಮಕ್ಕಳು ಅಸ್ವಸ್ಥ. ಕೆಮ್ಮು ಶೀತ ಇದ್ದಿದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಶಾಲಾ ಶಿಕ್ಷಕಿ ಹುಲಿಗೆಮ್ಮ ಬೇಜವಾಬ್ದಾರಿ ಹೇಳಿಕೆ. ಶಿವಮೊಗ್ಗದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಮೊರೆತ. ರೌಡಿ ಶೀಟರ್ ಮಂಜುನಾಥ್ ಅಲಿಯಾಸ್ ಓಲಂಗನ ಬಂಧಿಸಲು ತೆರಳಿದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ. ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಫೈರಿಂಗ್. ಕುಡುಕರ ಚಟಕ್ಕೆ ಮೆಕ್ಕೆಜೋಳ ತೆನೆರಾಶಿ ಸುಟ್ಟು ಭಸ್ಮ. ಕುಡಿದು ಸಿಗರೇಟ್ ಸೇದಿದ ಬಳಿಕ ಬೆಳೆಗೆ ಬೆಂಕಿ ಇಟ್ರು. 5 ಎಕರೆಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಬೆಂಕಿಗಾಹುತಿ. ಹಾವೇರಿಯ ಮುದ್ದಿನಕೊಪ್ಪ ಗ್ರಾಮದಲ್ಲಿ ಘಟನೆ. ಅಂಗನವಾಡಿ ಕಾರ್ಯಕರ್ತೆಯಿಂದ ಮತಾಂತರಕ್ಕೆ ಪ್ರಚೋದನೆ ಆರೋಪ. ಬೆಳಗಾವಿ ಓಬಳಾಪುರ ಗ್ರಾಮದಲ್ಲಿ ಮಕ್ಕಳಿಗೂ ಪೋಷಕರಿಗೂ ಧರ್ಮ ಬೋಧನೆ ಮಾಡಲಾಗ್ತಿದೆಯಾ? ಶಿಕ್ಷಕಿ ವಜಾ ಮಾಡುವಂತೆ ಗ್ರಾಮಸ್ಥರ ಆಗ್ರಹ. ಬೆಂಗಳೂರಲ್ಲಂದು ಹೃದಯ ವಿದ್ರಾವಕ ಘಟನೆ. 2 ವರ್ಷದ ಕಂದಮ್ಮನ ಮೇಲೆ ಹರಿದ ಡಾಕ್ಟರ್ ಕಾರು. ಮಗು ಸಾವು. ಡಾಕ್ಟರ್ ಆಗಿದ್ರೂ ಪ್ರಾಥಮಿಕ ಚಿಕಿತ್ಸೆ ನೀಡದ ಉಪೇಂದ್ರ. ಡಿಸೆಂಬರ್ 30ರಂದು ರಾಮ ಜನ್ಮಭೂಮಿಗೆ ಮೋದಿ ಭೇಟಿ.
ಪ್ರಧಾನಿ ಸ್ವಾಗತಕ್ಕೆ ನಡೀತಾ ಇದೆ ಭರದ ಸಿದ್ಧತೆ. 32,000 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನ್ಯೂಸ್ ಫಾಸ್ಟ್ ಗ್ರೌಂಡ್ ರಿಪೋರ್ಟ್. ಇಟಲಿ ಭಾರತದ ಸ್ನೇಹ ಸಂಬಂಧದ ಮಧ್ಯೆ ಮತ್ತೊಂದು ಮಹತ್ವದ ನಿರ್ಧಾರ. ಭಾರತೀಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ನಂತರ 12 ತಿಂಗಳು ಹೆಚ್ಚುವರಿಯಾಗಿ ಉಳಿಯಲು ಅನುವು. ಮೆಲೋನಿ ಸರ್ಕಾರದಿಂದ ಇಂಡಿಯನ್ ಕಾರ್ಮಿಕರಿಗೂ ಬಂಪರ್ ಕೊಡುಗೆ. ಇಂದು ಮಧ್ಯರಾತ್ರಿಯಿಂದಲೇ ಕಾಟೇರ ಸಿನಿಮಾ ಪ್ರದರ್ಶನ ಆರಂಭ. ದಚ್ಚು ಆರ್ಭಟ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರ. 3 ಗಂಟೆ 3 ನಿಮಿಷದ ಸಿನಿಮಾ ಬಗ್ಗೆ ಹೆಚ್ಚಿದ ಕುತೂಹಲ. ಕಂಟಿನ್ಯೂ ಆಗಲಿದೆ ದಳಪತಿ ವಿಜಯ್ ಲೋಕೇಶ್ ಕನಕರಾಜ್ ಕಾಂಬಿನೇಷನ್. ಲಿಯೋ ಪಾರ್ಟ್ 2 ಬರೋದು ಕನ್ಫರ್ಮ್. 2 ಸಿನಿಮಾದ ಬಳಿಕ ಶೂಟಿಂಗ್ ಶುರು ಮಾಡಲಿದ್ದಾರೆ ಕನಕರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.